ಹಾಯ್ ಫ್ರೆಂಡ್, ನಮಸ್ತೆ. ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ಮಾಡಿರುವಂತಹ ಫೇಶಿಯಲ್ ಸ್ಕ್ರಬ್ ಪೌಡರ್ ಇದು. ಈ ಒಂದು ಪೌಡರ್ನ ನೀವು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಯಾರಿಗೆ ಮುಖದಲ್ಲಿ ಪಿಂಪಲ್ಸ್ ಇದೆಯೋ, ಪಿಗ್ಮೆಂಟೇಷನ್ ಇದೆಯೋ, ಪಿಂಪಲ್ ಕಲೆಗಳಿದೆಯೋ, ಹಾಗೆ ಮುಖದಲ್ಲಿ ರೋಮಗಳಿದೆಯೋ, ಯಾರ ಸ್ಕಿನ್ನು ಡಲ್ ಆಗಿದೆಯೋ, ಬ್ಲ್ಯಾಕ್ ಆಗಿದೆಯೋ ಅಂಥವ್ರಿಗೆ ಈ ಒಂದು ಪೌಡರ್ 100% ಯೂಸ್ಫುಲ್ ಆಗುತ್ತೆ. ನೀವು ಈ ಸ್ಕ್ರಬ್ ಪೌಡ್ರನ್ನು ಹಾಕೊಂಡು ಅರ್ಧ ಗಂಟೆ ಮಸಾಜ್ ಮಾಡಬೇಕು, ಅರ್ಧ ಗಂಟೆ ಫೇಸ್ ಬೇಕಾಗಿ ಬಿಡಬೇಕು, ಅದೇನೂ ಇಲ್ಲ. ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ಮುಖ ತೊಳೆಯೋಕ್ಕಿಂತ ಮುಂಚೆ ಒಂದು ಸಾರಿ ಇದನ್ನು 5 ನಿಮಿಷ ಮುಖಕ್ಕೆ ಹಚ್ಚಿ 1 ರಿಂದ 2 ನಿಮಿಷ ಸ್ಕ್ರಬ್ ಮಾಡಿ ಆಮೇಲೆ ಮುಖನ ವಾಶ್ ಮಾಡಿ. ಹೀಗೆ ನೀವು ಕಂಟಿನ್ಯೂ ಆಗಿ ಒಂದು 7 ಡೇಸ್ ಅಥವಾ ಒಂದು 15 ಡೇಸ್ ಯೂಸ್ ಮಾಡಿ ನೋಡಿ. ನಿಮ್ಮ ಸ್ಕಿನ್ನಲ್ಲಿ ನಿಮ್ಮ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. ವಾವ್, ನಮ್ಮ ಸ್ಕಿನ್ ಎಷ್ಟೊಂದು ಗ್ಲೋ ಆಯಿತು, ಪಿಂಪಲ್ ಕಡಿಮೆ ಆಯಿತು, ಕಲೆಗಳು ಕಡಿಮೆ ಆಯಿತು, ಪಿಗ್ಮೆಂಟೇಷನ್ ಕಡಿಮೆ ಆಯಿತು ಅಂತ ನೀವೇ ಹೇಳ್ತೀರಾ. ಮತ್ತು ಈ ಒಂದು ಪೌಡರ್ ಮಾಡೋದು ಕೂಡ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಗಳಿಂದ, ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಗಳು. ಬನ್ನಿ ಯಾವ್ಯಾವು ಅಂತ ನೋಡೋಣ. ಈ ಒಂದು ಪೌಡರ್ನ ಮಾಡೋಕ್ಕೆ ಮುಖ್ಯವಾಗಿ ಮುಖದಲ್ಲಿ ಕಲೆಗಳು ಹೋಗಬೇಕು ಅಂದರೆ ಹೆಸರು ಕಾಳು ಮತ್ತು ಕಡಲೆಬೇಳೆ ತಗೊಳ್ಳಿ. ಇಲ್ಲಿ ಕಡಲೆಬೇಳೆ ಇರಲಿಲ್ಲ, ಹಾಗಾಗಿ ನಾನು ಬೇಳೆಕಾಳನ್ನ ಹಾಕಿದ್ದೀನಿ. ಮತ್ತು ಮೊಸರು ದಾಲು, ಇವು 3. ಅದ್ರ ಜೊತೆಗೆ ನಾವು ಇಲ್ಲಿ ಸಕ್ಕರೆ ಮತ್ತು ಈ ಅಗಸೆ ಬೀಜ, ಮೆಂತ್ಯ, ಅಕ್ಕಿ ಮತ್ತು ಬಾದಾಮಿ, ಇದ್ರ ಜೊತೆಗೆ ಅರಿಶಿಣ ಕೊನೆಗಳು ಸಿಕ್ಕಿದ್ರೆ ಕೊನೆಗಳನ್ನ ಹಾಕಿ. ನನ್ನ ಹತ್ರ ಕೊನೆಗಳಿರಲಿಲ್ಲ, ಹಾಗಾಗಿ ನಾನು ಅರಿಶಿಣ ಪುಡಿನ ಹಾಕಿದ್ದೀನಿ. ಈ ಎಲ್ಲವನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸ್ ಅಂದರೆ ನೈಸಾಗಿ ಪುಡಿ ಮಾಡ್ಕೋಬೇಕು. ತುಂಬ ತರ್ತರಿ ಇದ್ದರೆ ಮುಖ ಸ್ಕ್ರ್ಯಾಚ್ ಆಗುತ್ತೆ ಸ್ಕ್ರಬ್ ಮಾಡುವಾಗ. ಹಾಗಾಗಿ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ನೈಸಾಗಿ ಪೌಡ್ರನ್ನ ಮಾಡ್ಕೋಬೇಕು. ನೀವು ಪೌಡ್ರ್ ಆದಮೇಲೆ ಬೇಕಾದ್ರೆ ಅದನ್ನ ಜರಡಿ ಬೇಕಾದರೂ ಮಾಡ್ಕೋಬೋದು. ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂದರೆ ಅದನ್ನು ಸ್ವಲ್ಪ ಜರಡಿ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಮಿಕ್ಸಿಯಲ್ಲೇ ಸಣ್ಣಾಗಿ ನೈಸಾಗಿ ಪುಡಿ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ಎಷ್ಟು ನೈಸಾಗಿ ಮಾಡ್ಕೊಂಡಿದ್ದೀನಿ ಅಂತ. ತುಂಬ ನೈಸಾಗಿದೆ. ಇನ್ನು ಈ ಪೌಡ್ರ್ ನಿಮಗೆ ಹೆಚ್ಚು ದಿನ ಬಾಳಿಕೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ಗಾಜಿನ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಟೈಟಾಗಿ ಕ್ಯಾಪ್ ಹಾಕಿ ಇಟ್ಕೋಬೇಕು. ಹಾಗಿಡೋದ್ರಿಂದ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು ಇಟ್ಟರೂ ಕೂಡ ಈ ಪೌಡ್ರು ಹಾಳಾಗಲ್ಲ. ನೀವು ಯಾವಾಗ ಯೂಸ್ ಮಾಡುವಾಗ ಓಪನ್ ಮಾಡಿ ಆಮೇಲೆ ಟೈಟಾಗಿ ಕ್ಯಾಪ್ ಹಾಕಿಡೋದನ್ನ ಮರಿಬೇಡಿ. ಇನ್ನು ನಾವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ಇದ್ರ ಜೊತೆಗೆ ಕೆಲವೊಂದು ಐಟಮ್ಗಳನ್ನ ಸೇರಿಸ್ಕೋಬೋದು. ಅಂದರೆ ಇವಾಗ ನಾನು 1 ಸ್ಪೂನ್ ಅಥವಾ 2 ಸ್ಪೂನು ನಿಮ್ಮ ಸ್ಕಿನ್ಗೆ, ಈಗ ನಿಮಗೆ ಕೈ ಕಾಲ್ಗೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಅಂಡರ್ ಆರ್ಮ್ಸ್ಗೂ ಕೂಡ ತುಂಬ ಬ್ಲ್ಯಾಕ್ ಇದೆ ಅಂದರೆ ಯೂಸ್ ಮಾಡ್ಬೋದು, ಫೇಸ್ಗೂ ಯೂಸ್ ಮಾಡ್ಬೋದು. ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಜೆಲ್ನ ಹಾಕ್ತಾಯಿದ್ದೀನಿ. ನಿಮಗೆ ಫ್ರೆಶ್ ಅಲೋವೆರಾ ಜೆಲ್ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಬಳಸ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅಂದರೆ ಕೊಬ್ಬರಿ ಎಣ್ಣೆ. ನೋಡಿ, ಇದು ತುಂಬ ಚಳಿಗಾಲ ಇರೋದ್ರಿಂದ ತುಂಬ ಗಟ್ಟಿಯಾಗಿಬಿಟ್ಟಿದೆ. ನೋಡಿ, ಕೈಗೆ ಹಚ್ಚಿ ತೋರಿಸ್ತೀನಿ ಬೇಕಾದರೆ. ಇದು ಕೊಬ್ಬರಿ ಎಣ್ಣೆ, ಬೇರೆ ಏನೂ ಅಲ್ಲ, ಏನೇನೋ ಸೇರಿಸ್ತಿದ್ದಾರೆ ಅನ್ಕೋಬೇಡಿ. ಕೊಕೊನಟ್ ಆಯಿಲ್, ಇದು ಪ್ಯೂರ್ ಆಯಿಲು, ಹಾಗಾಗಿ ಬೇಗ ಗಟ್ಟಿಯಾಗಿಬಿಟ್ಟಿದೆ. ಇನ್ನು ಇದ್ರ ಜೊತೆಗೆ ನಾವು ಹಾಲು ಸ್ವಲ್ಪ, ನೀವು ಕಾಯಿಸಿರೋ ಹಾಲಾದರೂ ಓಕೆ, ಮತ್ತು ಹಸಿ ಹಾಲಾದರೂ ಓಕೆ, ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ, ಬೇಗ ತೆಳುವಾಗಿಬಿಡುತ್ತೆ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ. ಈಗ ಒಂದು ದಿನ ಇದ್ರ ಜೊತೆಗೆ ಜೇನುತುಪ್ಪನ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಏನೇನು ಸಿಗುತ್ತೋ ಇದ್ರ ಜೊತೆಗೆ ರೋಸ್ ವಾಟರು ಯಾವುದಾದ್ರೂ ಸರಿ ಯೂಸ್ ಮಾಡ್ಕೋಬೋದು. ಒಂದೊಂದು ದಿನ ಒಂದೊಂದು ಥರದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಹಚ್ಕೋಬೋದು. ನಾವು ಕೆಲವ್ರು ಹೆಂಗೆ ಅಂದರೆ ಈ ಹೋಮ್ ರೆಮಿಡಿಗಳನ್ನ ತುಂಬ ಕೇರ್ಲೆಸ್ ಮಾಡ್ತೀವಿ. ನಮಗೆ ಸ್ಕಿನ್ ಗ್ಲೋ ಆಗಬೇಕು, ಪಿಂಪಲ್ ಕಡಿಮೆ ಆಗಬೇಕು, ಅಥವಾ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂದರೆ ಫಸ್ಟು ನಾವು ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ. ಆ ಕ್ರೀಮ್ಗಳನ್ನ ಒಂದಷ್ಟು ದಿನ ಯೂಸ್ ಮಾಡಿ ಹಣನ ಖರ್ಚು ಮಾಡಿ ತುಂಬ ಬೋರಾಗಿ ಅದರಲ್ಲಿ ಕಡಿಮೆ ಆಗದೆ ಹೋದ್ಮೇಲೆ ಆಮೇಲೆ ನಾವು ರಿಟರ್ನ್ ಬರೋದು ಡಾಕ್ಟರ್ ಸಜೆಷನ್ನು ಅಥವಾ ಯೂಟ್ಯೂಬು ಅಥವಾ ಇವ್ರ ಸಜೆಷನ್ ತಗೊಂಡು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡೋಕ್ಕೆ ಬರೋದು. ನಾನು ಕೂಡ ಹಾಗೆ ಮಾಡಿದ್ದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ಹೋಮ್ ರೆಮಿಡಿಗಳು ಹೆಂಗೆ ಅಂದರೆ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗದಿದ್ರು ಸೈಡ್ ಎಫೆಕ್ಟ್ ಅಂತೂ 100% ಆಗಲ್ಲ. ಆದರೆ ಆ ಕ್ರೀಮ್ಗಳು ಹಾಗಲ್ಲ, ನಮ್ಮ ಸ್ಕಿನ್ನನ್ನು ಇರೋದನ್ನ ಇನ್ನೂ ಹೆಚ್ಚಾಗಿ ಡ್ಯಾಮೇಜ್ ಮಾಡುತ್ತೆ ಹೊರತು ಶುರುವಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಎಂಡಲ್ಲಿ ಅದು ನಮ್ಮ ಸ್ಕಿನ್ನನ್ನು 100% ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ನೀವು ಯಾವಾಗಲೂ ಹೋಮ್ ರೆಮಿಡಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಈಗ ನಾವು ಇನ್ನೊಬ್ರ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀವಲ್ವಾ, ಅದ್ರ ಬದಲಿಗೆ ಪ್ರತಿದಿನ 1 ಗಂಟೆನ ನಮ್ಮ ಸ್ಕಿನ್ ಕೇರ್ ಅಥವಾ ಹೆಲ್ತ್ ಕೇರ್ಗೆ ಅಂತ ತೆಗೆದಿಟ್ಟರೆ ಸಾಕು. ಅದರಲ್ಲೇ ನಮ್ಮ ಹೇರ್ ಕೇರು ಅಥವಾ ಫೇಶಿಯಲ್ಗಳು ಅಥವಾ ವೆಯ್ಟ್ ಲಾಸ್ ಆಗೋಕ್ಕೆ ಅಥವಾ ಹೆಲ್ದಿಯಾಗಿರೋಕ್ಕೆ ಒಳ್ಳೊಳ್ಳೆ ಡ್ರಿಂಕ್ಸ್ಗಳು ಇದನ್ನೆಲ್ಲ ಮಾಡಿ ಕುಡಿಬೋದು. ನೀವು ಕೂಡ ಬೇರೆಯವ್ರ ಸಹವಾಸನ ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಬ್ಯೂಟಿ ಬಗ್ಗೆ ಹೆಚ್ಚಿನ ಗಮನ ಕೊಡಿ.
ಈಗ ಇನ್ನೊಬ್ಬರ ಜೊತೆ ಸಹವಾಸ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ತಲೆಹರಟೆ ಹೊಡ್ಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೋ ಹೊರತು ಅದರಿಂದ ನಿಮ್ಗೆ ಯಾವುದೂ ಉಪಯೋಗ ಸಿಗಲ್ಲ. ನಿಮಗೆ ನೆಮ್ಮದಿ ಬೇಕು, ಬ್ಯೂಟಿ ಬೇಕು ಅಂದರೆ ಮತ್ತೊಬ್ಬರ ಸಹವಾಸನ ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಹೇಳಿದ್ದು ಸತ್ಯ ಅನಿಸಿದ್ರೆ, ಹಾಗೆ ಈ ಪ್ರಾಡಕ್ಟ್ ನಾನು ತೋರಿಸ್ಕೊಟ್ಟಂಥ ಫೇಶಿಯಲ್ ಪೌಡರ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.